everyone, welcome back to our YouTube channel. ಎಷ್ಟೋ ದಿನ ಆದಮೇಲೆ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ್ಯಂಡ್ ಮುಂಚೆನೂ ಮಾಡ್ತಿದ್ವಿ ಬಟ್ ಸ್ವಲ್ಪ ಎಕ್ಸಾಮ್ ಟೆನ್ಷನ್ಸ್ ಅಂತ ಹೇಳಿ ಫೈನಲ್ ಇಯರ್ ಬೇರೆ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಅರ್ಧಕ್ಕೆ ನಿಲ್ಸಿದ್ವಿ. ಸೊ ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ದಿನ ಬೇರೆ ಬೇರೆ ಮಾಡ್ತಾ ಇದ್ವಿ ವ್ಲಾಗ್ನ, ಬಟ್ ಇನ್ನು ಮುಂದೆ ಒಂದೇ ವ್ಲಾಗ್ನ ಮಾಡೋಣ. ಬಟ್ ಒಂದು ಸತಿ ಇವಳಾಗಲಿ ಇನ್ನೊಂದು ಸತಿ ನಾನು ಹಾಕೋಣ ಅಂತ. ಸೊ ಇಬ್ಬರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೆ ಹೇಳು, ನಾವಿಬ್ರು ಒಟ್ಟಿಗೆ ವ್ಲಾಗ್ ಮಾಡ್ತಾರೆ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅದಕ್ಕೆ. ಸೊ ನಾವಿಬ್ರು ಇನ್ಮೇಲಿಂದ ಏನೇ ವಿಡಿಯೋಸ್ ಆಗಿರ್ಬೋದು, ಡೈಲಿ ಕಂಟೆಂಟ್ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಏನೇ ವಿಡಿಯೋಸ್ ಆದರೂ ನನ್ನ ಯೂಟ್ಯೂಬ್ ಚಾನಲಲ್ಲೂ ವಿಡಿಯೋಸ್ ಬರ್ತಾ ಇರುತ್ತೆ, ಇವಳ ಚಾನಲಲ್ಲೂ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಹೋಗಿ ನಮ್ಮ ಇಬ್ಬರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬರ್ತಿದ್ದ ಹಾಗೇನೆ ವಿಡಿಯೋನ ನೋಡಿ ಲೈಕ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ರಕ್ಷಿತಾ ಗೌಡ ವ್ಲಾಗ್, ನನ್ನ ಯೂಟ್ಯೂಬ್ ಚಾನಲ್ ಬಂದು ಅಮೃತ ಮಹೇಶ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇಬ್ಬರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇದನ್ನ ತುಂಬ ದೊಡ್ಡದಾಗಿ ಬೆಳಿತೀವಿ. ಆ್ಯಂಡ್ ಚಿಕ್ಕ ಪುಟ್ಟ ತಪ್ಪಾದರೂ ಪರವಾಗಿಲ್ಲ, ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್. ಏನೇ ತಪ್ಪಿದ್ರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಜೊತೆಗೆ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಆಷಾಢ ಶುಕ್ರವಾರ. ಸೊ ಅದಕ್ಕೋಸ್ಕರ ನಾವೆಲ್ಲೋ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಫೇಮಸ್ ಪ್ಲೇಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಹೋಗಬೇಕಿತ್ತು, ಬೆಳಿಗ್ಗೆ ನಮ್ಮದು ಶಾಪ್ದು ಸ್ವಲ್ಪ ಏನೇನು ಕೆಲಸ ಇರೋದ್ರಿಂದ ಅದನ್ನು ಸಂಜೆ ಹಾಕ್ಕೊಂಡು ಸೊ ಒಂದು 5 o'clock ಹೋಗೋಣ. ಮೆಟ್ಲತ್ತಣ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದಾರೆ ಇವತ್ತು ಸಂಜೆ ಅಂತ ಹೇಳಿ. ಸೊ ಎಲ್ಲರೂ ಹೋಗ್ತೀವಿ. ನಿಮಗೆ ನಾವು ಯಾವ ಥರ ಮಜಾ ಮಾಡ್ತೀವಿ, ಸ್ಟೆಪ್ಸ್ ಹತ್ರ ಹತ್ಕೊಂಡು ಅದನ್ನೆಲ್ಲ ನಿಮಗೆಲ್ಲ ತೋರಿಸ್ತೀವಿ. ನೀವು ನೋಡಬೇಕು, ವಾಚ್ ಪ್ಲೀಸ್ ಡೂ ವಾಚ್. ಇವಾಗ ಹೋಗ್ತಾ ಇರೋದು ನಮ್ಮ ದೊಡ್ಡವನ ಮನೆಗೆ. ಸೊ ಅಲ್ಲೆಲ್ಲರೂ ನಮ್ಮ ಮಮ್ಮಿ ನಮ್ಮ ಅಣ್ಣಂದ್ರೆಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಅಲ್ಲಿಂದ ಹೋಗಿ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಗೈಸ್. ಸ್ವಲ್ಪ ಜೋರಾಗಿ ಮಾತಾಡಿ. ನನಗೆ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಹುಷಾರಿಲ್ಲ ಅಂದ್ರೂ ಇವಳು ಹಿಂಗೆ ಮಾತಾಡೋದು, ಯಾಕೆ ವಾಯ್ಸೇ ಬರಲ್ಲ, ನನಗೆ ಬರಲ್ಲ. ಅಂದರೆ ಮಾತಾಡ್ತೀನಿ, ಬಟ್ ಇದೊಂಥರ ಖರಾಬಾಗಿ ಗಂಟ್ಲು ಕಟ್ಕೊಂಡಂಗೈತೆ. ಸೊ ಹುಷಾರಿಲ್ಲ, ಯಾವಾಗ್ಲೂ ಖರಾಬಾಗಿ ಅಂತ ಬೈ ಮಿಸ್ಟೇಕ್ ಆಗಿ ಏನಿಲ್ಲ, ನಂದೇ ಚೆನ್ನಾಗಿತ್ತು ಅವಳಿಗಿಂತ. ಈಗ 20 ನಿಮಿಷ ಇಲ್ಲೊಂದು ದೇವ್ರು ಬರ್ತಿದೆ ಇವಾಗ ಗೈಸ್. ಇವಾಗ ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ನಾನು ಬಂದೆ, ಇವಾಗ ಬಂದಿದ್ದೀವಿ ಎಲ್ಲರೂ. 6 ಗಂಟೆ ಕ್ಲೋಸ್ ಆಗುತ್ತೆ ಇವಾಗ. ನಾವಿನ್ನೇನು 5 minutes ಅಷ್ಟೇ ಟೈಮ್ ಇರೋದು. ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇವಾಗ ಗೈಸ್. ಫೋಟೋ ತಗೊಂಡೆ. ಇವಾಗ ನಮ್ಮ ಲಲಿತಾ ಆಂಟಿ ಪೂಜೆ ಮಾಡ್ತವ್ರೆ. ಏನು ಕೊಡಬೇಕು? 6 ಇವಾಗ. ಇವಾಗ ವಿಘ್ನೇಶ್ವರ ಹತ್ರ ಅಂತ ಬಂದಿದ್ವಿ. ಇದು ಎಂಟ್ರೆನ್ಸ್. ಈಗ ತಕ್ಕ ಸ್ಟಾರ್ಟ್ ಮಾಡಬೇಕು ಗೈಸ್. ನೋಡಿ, ಸಂಜೆ 6 ಗಂಟೆ ಆಗಿದ್ರು ಇನ್ನೂ ಎಷ್ಟು ರಶ್ ಐತೆ ಅಂದರೆ ಅಷ್ಟು. ಹತ್ತಿರದ 20-30 ಮೆಟ್ಲು. ಆಗಲೇ ಕಾಲು ಐತೈತೆ, ಸುಸ್ತಾಯ್ತೈತೆ ಅಂತ. ಹಿಡ್ಕೊಳ್ಳಿ ಕೈ, ಹಿಡ್ಕೊಯ್ಯ ಮುಖ ನಮ್ಮ ಮಮ್ಮಿ ಕೈಯ ಹಿಡ್ಕೊಳ. ವಯಸ್ಸಾಗಿಲ್ಲ, ಸುಸ್ತು ಅಜ್ಜಿ. ಮೆಟ್ಲತ್ತುವಾಗ ಬಾಯಿ ಮುಚ್ಕೋಬೇಕು, ಸುಸ್ತಾಯ್ತದೆ ಅಂತ ಅಷ್ಟು ಗೊತ್ತಿಲ್ಲ. ನೋಡಿ ಗೈಸ್, ಆಗ್ತಿಲ್ಲ, ಫುಲ್ ಬ್ರೀತ್ ಮಾಡಕ್ಕೆ ಹೋಗ್ತಿಲ್ಲ. ಹತ್ತಿರದೆ 100 ಮೆಟ್ಲು. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಹತ್ತುತ್ತಿದ್ದೀವಿ. ಆದರೂ ಬೇವರು ಐತೆ. ಕುಂಕುಮ ನೋಡಿ ವಯಸ್ಸು ಎಷ್ಟೊಂದು ಐತಿ. ಇದ್ರಲ್ಲಿ ಏನಾದ್ರು ಮಳೆ ಬಂದರೆ ಅಂತೂ ಮುಗೀತು ಕತೆ ಫುಲ್ಲು. ಯಪ್ಪ ದೇವ್ರೆ, ಒಳ್ಳೆ ಕೆಂಪು ರಕ್ತ ಬರ್ತೈತೆ, ಕೆಂಪು ರಕ್ತ ಬರ್ತೈತೆ ಮೆಟ್ಲಿಂದ ಅನ್ನೋ ಥರ ಫೀಲು. ನಿಮಗೆ ನನ್ನ ವಾಯ್ಸ್ ರೀಚ್ ಆಗ್ತಿದ್ಯಾ ಇಲ್ವಾ ಗೊತ್ತಿಲ್ಲ ಗೈಸ್. ತುಂಬ ಜನ ಇದ್ದಾರೆ ಇಲ್ಲಿ. ಇಷ್ಟೊತ್ತಾದರೂ ಒಬ್ಬರು ಇರಲ್ಲ ಅಂದ್ಕೊಂಡಿದ್ವಿ. ಒಬ್ಬರು ಇರಲ್ಲ ಅಲ್ಲ, ಮೇ ಬಿ ಒಂದು 100 ಮೆಂಬರ್ಸ್ ಇರ್ತಾರೆ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಏನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ. ಮಮ್ಮಿ ಗೇಮು ಮೈಂಡ್ ವಾಯ್ಸ್ ನನಗೆ ಗೊತ್ತಾಯ್ತೈತೆ ಏನು ಅನ್ಕೋತಾನೆ ಅಂತ. ಯಾವ ಇವನ್ನೆಲ್ಲ ಕರ್ಕೊಬಂದು ಒಳ್ಳೆ ಕತೆ ತಾನೇ ನೋವಾಯ್ತು ಅಂತ. ಬೇರೆ ಮಮ್ಮಿ ಅಲ್ಲೇ ಇಲ್ಲಿ ಹೊಂಟೋಗೋರೆ. ಏನಾಯ್ತು ನಿನ್ನ ಮೈಂಡ್ ವಾಯ್ಸ್ ಏನೈತೆ ಹೇಳೋ ಮಮ್ಮಿ ನೋಡಿ. ನಮ್ಮ ಮಮ್ಮಿನೆಲ್ಲ ನಾನು 3 ದಿನ ನೋಡಿ ಆಂಟಿ ಕರ್ಕೊಂಡ್ಬಿಟ್ಟಿದ್ದೀವಿ ಅಂತ. ಆಂಟಿ ನೋ ಮೀ ಇದನ್ನ ಹಾಕ್ಬೇಕು. ಹಾಕ್ತೀನಿ.
ನಾನೇನಿಲ್ಲ, ನಮ್ಮ ಮಮ್ಮಿಗೋಸ್ಕರ ನಿಧಾನ ಬರ್ತಾ ಇದ್ದೀನಿ. ನಿಜ, ಇಲ್ಲಾಂದರೆ ನಾನು ಅಮೃತ ಅವ್ರ ಜೊತೆ ಹೋಗಿರುವೆ. ಅಮೃತ ಇಲ್ಲ ಒಂದು 10 ಮೆಟ್ಲ ದೂರ ಅವ್ರ ಅಷ್ಟೇ ಬನ್ನಿ. ವಯಸ್ಸು ನೋಡಿ, ಇವಾಗ ನಂದಿ ಹತ್ರ ಬಂದಿದ್ದೀವಿ. ದೇವ್ರೆ ಸಾಕಾಯಿತು, ಯಾಕಾದರೂ ವ್ಲಾಗ್ ಮಾಡ್ತಿದ್ದೀನಿ ಅನ್ನಿಸ್ತು. ಅರ್ಧಕ್ಕೆ ನಿಲ್ಲಿಸಬಾರ್ದು ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್. ನೋಡಿ ಇಲ್ಲಿ ಕಲ್ಲಿದೆ ನೋಡಿ, ಅಲ್ಲಿ ಒಂದು ಟೆಂಪಲ್ ಐತೆ, ತೋರಿಸ್ತೀನಿ. ಶಿವನ ದೇವಸ್ಥಾನ, ಅಲ್ಲಿ ನಂದಿ ಹೋಗ್ತಾ ಹೋಗ್ತಾ ಮೀನ್ಸ್ ಅದು ಕಟ್ಟಿ ಏಜ್ ಆಗ್ತಾ ನಂದಿ ದೊಡ್ಡದಾಗುತ್ತಂತೆ ಗೈಸ್. ನೋಡಿ, ಇನ್ನು 10 ವರ್ಷ ಬಿಟ್ಟು ಬಂದರೆ ಇನ್ನೂ ಡಬಲ್ ಆಗಿರುತ್ತೆ ಆ ಥರ. ಗೊತ್ತಿಲ್ಲ ನಿಜನ ಸುಳ್ಳ, ಬಟ್ ನಾವು ನೋಡಿದಾಗೆ ನಿಜನೇ. ನಂದಿ ಎಷ್ಟು ವಯಸ್ಸಾಗ್ತಾ ಇರುತ್ತೋ ಮೀನ್ಸ್ ಅಂದರೆ ಈಗ ಅಂದರೆ ಒಂದು ವರ್ಷಕ್ಕೂ ಅದು ದೊಡ್ಡದಾಗ್ತಾ ಇರುತ್ತೆ ಗೈಸ್. ಎಲ್ಲ ನನ್ನ ನೋಡ್ತಾವ್ರೆ ಇಲ್ಲಿ ನೋಡಿ, ಅಲ್ಲಿ ನನ್ನ ಝೂಮ್ ಐತೆಲ್ಲ ಮುಂದಕ್ಕೆ. ಕಲ್ಲೊಳಗಡೆಯಿಂದ ನುಕ್ಕೊಬತ್ತಾವಳೆ. ಅಲ್ಲಿ ಯಾವ್ದು ದೇವಸ್ಥಾನ? ಶಿವನ ದೇವಸ್ಥಾನ. ನಾವು ಹೋಗ್ಬಿಡ್ತೀನಿ ಗೈಸ್, ಬಾಯ್. ಒಳಗಡೆ ತೋರಿಸ್ತೀನಿ. ಉತ್ಕೊಂಡು ಬಂದರು. ಯಾರಿದು ಬಿಳಿ ಬ್ಯೂಟಿ? ನಾನು ಬಿಳಿ ಬ್ಯೂಟಿ ಅಲ್ಲ, ನಾನು ಬ್ರೌನಿ. ಸ್ವ್ಯಾಗ್ ಮಾಡ್ತಾವನೆ ನೋಡಿ ಗೈಸ್, ಅಲ್ಲಿ ತೋರಿಸ್ತೀನಿ. ಒಳಗಡೆ ಹೋದರೆ ಬೈತಾರೆ, ನೋ ಫೋಟೋಗ್ರಫಿ ಅಂತ ಐತೆ. ಸೊ ಇಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ರೂಲ್ಸ್ನ ಬ್ರೇಕ್ ಮಾಡ್ತಾಯಿದ್ದೀನಿ, ಬಟ್ ವಿಡಿಯೋ ಮಾಡಬೇಕಲ್ವಾ. ನೋಡಿ, ಶಿವನ ದೇವಸ್ಥಾನ. ದಿಸ್ ಇಸ್ ಮೈ ಬ್ರೋ. ನಂದಿ ಸ್ಟ್ಯಾಚ್ಯೂ ಹತ್ರ ಇದು ಫಸ್ಟು ಹೇಳಬೇಕು ಅಂದರೆ ಫುಲ್ ಚಿಕ್ಕದಿತ್ತಂತೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಇದೇನೋ ಒಂದು ಪುರಾವೆ ಇದೆ. ಇದು ಈ ಬಸವ ಎದ್ದು ನಿಂತ್ಕೊಂಡಾಗ ಪ್ರಳಯ ಆಗುತ್ತೆ ಅಂತ ಒಂದು ಪುರಾವೆ ಇದೆ. ಅಲ್ಲಿ ನಮ್ಮ ರಕ್ಷು ಪ್ರದಕ್ಷಿಣೆ ಹಾಕೊಂಡು ಬತ್ತವಳೆ. ಜಾಸ್ತಿ ಸ್ಟೆಪ್ಸ್ ಇಲ್ಲ, ಅರ್ಧ ಗಂಟೆಗೆ ಚಾಮುಂಡಿ ಬೆಟ್ಟ ಹತ್ಬಿಟ್ವಿ ಫ್ರೆಂಡ್ಸ್. ಇನ್ನೇನಿನ್ನು ಒಂದು 100 ಸ್ಟೆಪ್ಸ್ ಇದೆ ಅಷ್ಟೇ. ಇಲ್ಲಿ ಎಲ್ಲರೂ ಹತ್ತುತ್ತವ್ರೆ. ಹತ್ತು ಬೇಗ, ಏನೋ ಬೇಡ್ಕೊತಾಳೆ ಏನು ಅಂತ ಕೇಳಿ. ಅವೆಲ್ಲ ನಿಂಗೆ ಯಾಕೆ ಬೇಕಷ್ಟೇ. ಸೀಕ್ರೆಟ್ ಅಲ್ಲೊಂದು ಕಡಲೆಪುರಿ ಐತೆ, ಅದನ್ನ ಎತ್ಕೊಂಡ್ಬಂದು ಹೋಗಿ ಅಂತವ್ರೆ. ಹೋಗುವೆ ಮುನ್ನೇನೆ ಎತ್ಕೊಬ. ಚಾಲೆಂಜ್ ನಿಂಗೆ ಚಾಲೆಂಜ್. ಹೋಗು ನೋ ಕರಿಯಾ, ಹೋಗು ಎತ್ಕೊಬರ. ಹೋಗಿ ಅಮೃತ ಎತ್ಕೊಬ. ನಿಂಗೆ ನಾನು ಚಾಲೆಂಜ್ ಕೊಟ್ಟಿದ್ದೀನಿ, ಹೋಗಿ ಎತ್ಕೊಬ. ನಾನು ಎತ್ಕೊಬತ್ತೀನಪ್ಪ, ಏನಿಲ್ಲ. ಅಮ್ಮ ಆಯಿತು, ಚಾಲೆಂಜ್ ನಾನು ಎತ್ಕೊಬತ್ತೀನಿ ಪಕ್ಕ. ನಂಗೆ ದುಡ್ಡು ಕೊಡು, ಎಷ್ಟು ಅಂತ ಹೇಳು. ಅಮೌಂಟ್ ಹೇಳಿ. ಮತ್ತು ಸುಮ್ಮನೆ ಚಾಲೆಂಜು ಅಂದ್ರೆ ಏನು ಯೂಸ್ ಇದ್ರೆ ಮಾಡ್ಬೋದು. ಚಾಲೆಂಜ್ ಎಷ್ಟು ಕೊಡ್ತೀಯಾ? ಎತ್ಕೊಬತ್ತೀನಿ, ಪರವಾಗಿಲ್ಲ. ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ. ದುಡ್ಡು ಕೊಡ್ತೀನಿ ಅಂತ ಎಷ್ಟು ಎಷ್ಟು ಕೊಡ್ತೀಯ ಹೇಳು. ಮೊಕ್ಕವೇ 10 ರೂಪಾಯಿಗೆ 500 ಕೊಡ್ತೀಯ ಹೇಳು, ಹೋಗ್ತೀನಿ. ಮೊಕ್ಕ ಹೋಗಿ ನೋಡಿ ಗೈಸ್. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಐತೆ. ಕೈ ಮುಗ್ದು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಇದನ್ನೆಲ್ಲ ನೋಡಿದ್ರೆ ಒಂದು ಡೈಲಾಗ್ ನೆನಪಾಗ್ತೈತೆ. ಯಾರೋ ಒಬ್ಬರು ಅದೇನೋ ತಿಂದರೆ ಎಲ್ಲರೂ ತಿಂದ್ರಂತೆ, ಆ ಥರ. ಈ ರೋಡ್ನು ಬಿಟ್ಟಿಲ್ಲ ಗೈಸ್, ಕುಂಕುಮ ಹಾಕೊಂಡು ಹೋಗೋರೆ. ಮೆಟ್ಲಿಗೆ ಇಕ್ಕದನ್ನ ನೋಡಿದ್ದೀವಿ. ರೋಡ್ನು ಬಿಡ್ದಂಗೆ ಫುಲ್ಲು ಕುಂಕುಮ. ಒಬ್ಬರು ತಿಂದರೆ ಎಲ್ಲರೂ ತಿಂದಂಗೆ, ಹಾಗೆ ನಾವೇಮೋ ಥರ ಸಿಕ್ತು. ಇನ್ನೊಂದು ಮಿನಿಮಮ್ 5 to 10 ಮಿನಿಟ್ಸ್ ರೀಚ್ ಆಗ್ತೀವಿ. ಏನು ಚಾಲೆಂಜ್ ಕೊಟ್ಟರೆ ಆಗಲ್ಲ. ಅಮ್ಮ ಯಪ್ಪ, ನಾನು ಅಲ್ಲೇ ಮನೆಗೆ 500 ರೂಪಾಯಿ ಕೊಡ್ತೀನಿ. ಅದನ್ನಲ್ಲ, ಓಪನ್ ಆಗಿರ್ಬೇಕು, ಹುಳ ಮುಟ್ಬೇಕು. ನೀನು ಅದು ಮುಟ್ಟಿದ್ರೆ ನನ್ನ ಮೇಲೆ ಆಣೆ ಅನ್ನೋದ್ರೆ ಏನಾದ್ರು ತಂದರೆ ಅಕ್ಸೆಪ್ಟ್ ಮಾಡಲ್ಲ ಬಿಡು. ನನ್ನ ಮೇಲೆ ಆಣೆ ಮಾಡಿದ್ದೀನಿ ಗೈಸ್. ನಮಗಿಂತ ಸ್ಲೋ ಅಂತ ಹೇಳಿ ನಮಗಿಂತ ಮುಂದೆ ಬಂದ್ಬಿಟ್ರು. ಬತ್ತು ಅಲ್ಲಿ ಒಂದು ಸ್ಪೆಷಲ್ ಜಾಗ್ ನೋಡಿ. ಇಷ್ಟೇ ಕಾಣಿಸ್ತೈತಿ. ನಾ ಫುಲ್ ಮುಂದೆ ಹೋಗಿ ತೋರಿಸ್ತೀನಿ ಗಾಯ್ಸ್. ಬಾಯ್. ಯಾರು ನೀನು ಡೌನ್ ಏನು ಹೇಳು. ಸಸ್ಪೆನ್ಷನ್. ನಮ್ಮ ಹೇಮಂತ್ ಅವ್ರ ಗರ್ಲ್ ಫ್ರೆಂಡ್ ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿಲಿ. ಮಮ್ಮಿ ಸುಮ್ಮನಿರಿ ಮಮ್ಮಿ. ಯಾರು ಅವನ ಥರ ಕಲರ ತುಂಬ ಬೆಳ್ಳಗೆ ವೈಟ್ಗವ್ರ. ನಮ್ಮ ಥರ ಕಲರಾ? ಅವನ ಥರ ಆ ಥರ ಕಲರ್. ಜೋಕ್ ಮಾಡ್ತಾರೆ. ಬ್ಯೂಟಿಫುಲ್ ಪ್ಲೇಸ್ ಗಾಯ್ಸ್. ಬ್ರೌನಿ. ಇವಾಗ ನಾವು ಚಾಮುಂಡಿ ಬೆಟ್ಟ ಬಂದು ತಲುಪ್ತೀವಿ ಫ್ರೆಂಡ್ಸ್. ಇಲ್ಲಿ ಹೇಳಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ.
ಟೈಮು 6:30 ಆಯಿತು. ಇಷ್ಟು ಬೇಗ ಬೇಗ ಹತ್ತಿ ಇಳ್ಬಿಟ್ಟಿದ್ದೀವಿ. ಏನಂತೀರಾ ಹೇಮಂತ್ ಅವರೇ? ಹತ್ತಿ ಇಳ್ದಿಲ್ಲ, ಹತ್ತಿದ್ದೀವಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಅಭಿಪ್ರಾಯ ನಿಮ್ಮ ಜೊತೆ ಇನ್ನೊಂದ್ಸತಿ ಬರಬಾರ್ದು. ಹಿಂಗೆ ಇನ್ಸಲ್ಟು ನೋಡಿ ಫ್ರೆಂಡ್ಸ್, ಇದಕ್ಕೆ ನಮಗೆ ಬೆಲೆನೇ ಇಲ್ಲ. ಎಲ್ಲ ಅನ್ರೆಸ್ಪೆಕ್ಟ್ ಫ್ರೆಂಡ್ಸ್ ಅವರೆಲ್ಲ ನೋಡೋಣ. ಬೇಗ ಹೇಳು. ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಮ್ಮಿ ಚಾಮುಂಡಿ ಬೆಟ್ಟ ಬಂದಿದ್ದೀನಿ ಅಂತ ನನಗೆ, ನಾನು ಕಪ್ರಿ ಚಾಮುಂಡಿ ಬೆಟ್ಟ ಬಂದಿದ್ದೀನಿ. ನಮ್ಮ ಹೊಟ್ಟೆ ಯಾಕೆ ಕಪ್ರಿ ಅಂದ್ರೆ ಯಾರು ಅಂದ್ರೆ ಇಲ್ಲ ಮೂಗು ತುಂಬಾ ಶಾರ್ಪ್ ಆಗಿದೆ ಅದಕ್ಕೆ ಎಲ್ಲರೂ ಹಾಕಿದ್ರೆ 6:30ಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ 10:30ಗೆ ಫೈನಲಿ ಒಳಗಡೆ ಬಂದ್ವಿ. ಕ್ಯೂ ಅಲ್ಲಿ ನಿಂತಿದ್ದು ಬೇಜಾರೆಲ್ಲ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಮಾಯ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ ಈ ಫ್ಲವರ್ ಡೆಕೋರೇಷನ್ ನೋಡಿ, ಅಷ್ಟೇ ಸೂಪರಾಗಿತ್ತು ಫ್ಲವರ್ ಡೆಕೋರೇಷನ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಅಮ್ಮ ಅಂತ ಕೂಡ ಮಾಡಿದರು, ಅದನ್ನು ನೋಡ್ತಿದ್ದಂಗೆ ಇನ್ನೂ ಏನೋ ಒಂಥರ ಫೀಲ್, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಆನೆಗಳೆಲ್ಲ ಡೆಕೋರೇಷನ್ ಮಾಡಿದರು. ಆಮೇಲೆ ಇಲ್ಲಿ ಫ್ಲವರ್ಸ್, ಈ ವೈಟ್ ಫ್ಲವರ್ಸ್ನ ನೋಡಿದ ತಕ್ಷಣ ಏನೋ ಯೂನಿಕಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಆದರೆ ಒಂದು ಬೇಜಾರು ಏನಂದರೆ ಉತ್ಸವ ಮೂರ್ತಿನ ಆಲ್ರೆಡಿ 10:30 ಟೈಮ್ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ರು. ಅದೊಂದು ಬೇಜಾರಾಯಿತು ಅಷ್ಟೇ. ಎಲ್ಲ ಬೇಜಾರನ್ನು ಮರೆಸಿದೇನು ಅಂದರೆ ದರ್ಶನ ಆಗಿದ್ದು. ಅಷ್ಟೇ ಚೆನ್ನಾಗಿ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಗೋಪುರ ನೈಟ್ ವ್ಯೂ ಸಖತ್ತಾಗಿ ಕಾಣಿಸ್ತಿತ್ತು. ಹಾಗೆ ಫಾಗ್ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ಎಲ್ಲನೂ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ನೈಟ್ ಆಗಿದೆ, ಭಯ ಆಗ್ತಿದೆ. ಬಟ್ ನಮ್ಮದು ತಂದಿರೋ ವೆಹಿಕಲ್ ಕೆಳಗಡೆ ಇದೆ ಅಂತ ಸ್ಟೆಪ್ಸಿಂದನೇ ಇಳ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಫೈನಲಿ ಇವಾಗ ರೀಚ್ ಆಗಿದ್ದೀವಿ ಕೆಳಗಡೆ ಸ್ಟೆಪ್ಸ್ ಹತ್ರ ಗೈಸ್. ಇವಾಗ ಮೇ ಬಿ 11:35 ಕರೆಕ್ಟಾಗಿ. ಇನ್ನು ಇವಾಗ ಬಂದಿದ್ದೀವಿ. ಇನ್ನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡಬೇಕು. ಯಾರು ಬರಕ್ಕೆ ಹೋಗ್ಬೇಡಿ, ಬಂದರೂ ಒಳ್ಳೇದಾಗತ್ತೆ ದೇವರಿಂದ. ಬಟ್ ಎಷ್ಟು ಕಷ್ಟ ಅಂದರೆ ನಾವು ಎಷ್ಟು ಗಂಟೆಗೆ ಎತ್ತಕ್ಕೆ ಸ್ಟಾರ್ಟ್ ಮಾಡಿರೋದು? ಸ್ಟಾರ್ಟ್ ಮಾಡಿದ್ದು ಒಂದು 5:30 ಇರ್ಬೋದು. 5:30 ಅಲ್ಲಿಂದ ಫುಲ್ಲು ರಶ್ಶು. ಯಪ್ಪ ದೇವ್ರಿಗೆ ಸಾಕಾಯ್ತು ಗೈಸ್. ಇವಾಗ ರೀಚ್ ಆಗಿದ್ದೀವಿ. ಮನೆಗೆ ಹೋಗಬೇಕು. ಫುಲ್ ಕಾಲೆಲ್ಲ ನೋವ್ತೈತೆ. ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಕ್ಷಿತಾ ಗೌಡ ವ್ಲಾಗ್ಸ್ ಆ್ಯಂಡ್ ಅಮೃತ ಮಹೇಶ್ ಯೂಟ್ಯೂಬ್ ಚಾನಲ್. ಬಾಯ್.